ಫ್ರೆಂಡ್ಸ್, ಇನ್ನೊಂದು ಕುತೂಹಲಕಾರಿ ವಿಷಯ ಅಂದರೆ ಇಲ್ಲಿನ ಪಂಚಲಿಂಗ ದರ್ಶನ. ತಲಕಾಡಿನ 5 ಮುಖ್ಯ ದೇವಸ್ಥಾನಗಳಾದಂತಹ ವೈದೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತು ಅರ್ಕೇಶ್ವರ ಮತ್ತು ಮಲ್ಲಿಕಾರ್ಜುನ, ಈ 5 ದೇವಸ್ಥಾನಗಳು ಒಂದು ಸರಳ ರೇಖೆಯಲ್ಲಿವೆ ಎಂದು ಹೇಳಲಾಗುತ್ತದೆ. 12 ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನದಲ್ಲಿ ಇಲ್ಲಿ ಹರಿಯುವ ಕಾವೇರಿ ನದಿಯ ದಿಕ್ಕು ಕೂಡ ಬದಲಾಗುತ್ತೆ ಎಂದು ಹೇಳಲಾಗುತ್ತದೆ. ಅಗೆದಷ್ಟು ಸಿಗುವ ದೇವಾಲಯಗಳು, ಕಲ್ಲಿನ ಕಂಬಗಳು, ಮೇಲೆ ಕೆತ್ತಲಾದ ಸೂಕ್ಷ್ಮವಾದ ಕೆತ್ತನೆಗಳು ನಮ್ಮ ಪೂರ್ವಜರ ತಂತ್ರಜ್ಞಾನವು ಎಷ್ಟೊಂದು ಮುಂದುವರೆದಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿರುವ ಒಂದು ಕಲ್ಲಿನ ಕಂಬದ ಮೇಲಿರುವ ದರ್ಪಣ ಸುಂದರಿ ವಿಗ್ರಹ ಕೈಯಲ್ಲಿರುವ ಕನ್ನಡಿ ನಿಜವಾದ ಕನ್ನಡಿಯಂತೆ ಪ್ರತಿಫಲಿಸುತ್ತದೆ. ಫ್ರೆಂಡ್ಸ್, ಇಷ್ಟೇ ಅಲ್ಲ, ವಿಡಿಯೋ ಮುಗಿಸೋ ಮುಂಚೆನೆ ಒಂದು ನಿಮಗೆ ಬೆಚ್ಚಿ ಬೀಳೋ ವಿಷಯದ ಬಗ್ಗೆ ಹೇಳ್ತೀನಿ ಕೇಳಿ. ಅದೇನಪ್ಪ ಅಂದರೆ, ತಲಕಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪುರಾತತ್ವ ಇಲಾಖೆಯವರು ಮತ್ತು ಉದ್ಯೋಗಿಗಳು ತಮಗೆ ಆಗಿರುವ ಒಂದು ವಿಚಿತ್ರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದೇನಪ್ಪ ಅಂದರೆ, ಈ ಮರಳಿನ ಗುಡ್ಡದ ಮೇಲೆ ನಡೆಯುವಾಗ ದಿಕ್ಕು ತಪ್ಪುತ್ತದೆ. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವಾಗ ದಾರಿ ಮರೆತು ಹೋಗುವ ಸಾಧ್ಯತೆ ತುಂಬಾ ಇರುತ್ತದೆ. ಇಲ್ಲಿಯ ಮರಳು ಕೇವಲ ದೇವಸ್ಥಾನವನ್ನು ಮುಚ್ಚಿಲ್ಲ, ಬದಲಿಗೆ ಈ ಭೂಮಿಯ ಕಾಂತಿ ಶಕ್ತಿಯಲ್ಲೇ ಏನೋ ಬದಲಾವಣೆ ಆಗಿದೆ, ಅಂದರೆ ಮ್ಯಾಗ್ನೆಟಿಕ್ ಪವರ್ ಅಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಕೆಲವರು ನಂಬ್ತಾರೆ. ಸುಮಾರು 400 ವರ್ಷದ ಹಿಂದಿನ ಒಂದು ಹೆಣ್ಣಿನ ಶಾಪ ಇಂದಿಗೂ ಆ ಮಣ್ಣಿನ ಕಣಕಣದಲ್ಲಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ?